ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಸ್ವಾತಿ. ಇವತ್ತಿನ ವಿಡಿಯೋದಲ್ಲಿ ಬಂದುಬಿಟ್ಟು ಮಹಿಳೆಯರಿಗೆ ತುಂಬಾ ಉಪಯೋಗ ಆಗಬೇಕು ಅಂತ ಕೆಲವೊಂದು ಕಿಚನ್ ಟಿಪ್ಸನ್ನು ಶೇರ್ ಮಾಡ್ತಿದ್ದೀನಿ. ಇಂತಹ ಒಳ್ಳೆ ಟಿಪ್ಸು ನನ್ನ ಚಾನಲಲ್ಲಿ ಜಾಸ್ತಿನೇ ಇದೆ. ಒಂದು ಸರಿ ವಿಸಿಟ್ ಮಾಡಿ ನಿಮ್ಗೆ ಇಷ್ಟವಾದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸದಾಗಿ ಯಾರಾದರೂ ನನ್ನ ಚಾನಲನ್ನು ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬೆಲ್ಲೈಕನ್ ಕ್ಲಿಕ್ ಮಾಡಿ ನನ್ನ ಎಲ್ಲ ನೋಟಿಫಿಕೇಷನ್ ಬರುತ್ತೆ. ನೀವು ಸಪೋರ್ಟ್ ಮಾಡಿದ್ರಿಂದ ನಾನು ಇನ್ನೂ ಹೆಚ್ಚಿನ ವೀಡಿಯೋಸ್ ನಿಮಗೆ ಶೇರ್ ಮಾಡ್ತಾ ಇರ್ತೀನಿ. ನೀವು ಮಿಸ್ ಮಾಡದೆ ನೋಡ್ಬೋದು. ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಹಾಯ್ ಎವ್ರಿವನ್, ಇವತ್ತು ನಿಮಗೆ ಹೊಸ ಟಿಪ್ಸ್ಗಳನ್ನು ಹೇಳೋದಕ್ಕೆ ಮತ್ತೆ ಬಂದಿದ್ದೀನಿ. ಈಗ ಫಸ್ಟ್ ಟಿಪ್ ಏನು ಅಂತ ನೋಡೋಣ. ಫಸ್ಟ್ ಟಿಪ್ ಬಂದುಬಿಟ್ಟು ನಮಗೆ ಈ ರೀತಿ ಶಿಂಕಲ್ಲಿ ಒಂದೊಂದು ಟೈಮಲ್ಲಿ ಜಾಸ್ತಿ ಬ್ಲಾಕ್ ಆಗ್ತಾ ಇರುತ್ತೆ, ನೀರೆಲ್ಲ ಅಲ್ಲಿ ಸ್ಟಕ್ ಆಗಿರುತ್ತೆ, ಬೇಗ ನೀರು ಹೋಗೋದಿಲ್ಲ. ಅದನ್ನು ಬೇಗ ಕ್ಲೀನ್ ಮಾಡ್ಕೋಬೇಕು ಅಂದರೆ ಈ ರೀತಿ ಟ್ರೈ ಮಾಡಿ ನೋಡಿ. ನಮ್ಮ ಮನೇಲಿ ಈ ರೀತಿ ಸಿಸರ್ ಇರುತ್ತಲ್ಲ, ಆ ಸಿಸರನ್ನು ತಗೊಂಡು ಈ ರೀತಿ ಹೋಲ್ಸ್ ಇರುತ್ತಲ್ಲ, ಆ ಹೋಲ್ಸ್ಗೆ ಈ ರೀತಿ ತಗೊಂಡು ನೋಡಿ ಈ ರೀತಿ ತೆಗೀರಿ. ಈ ರೀತಿ ತೆಗಿಯೋದ್ರಿಂದ ಅದರಲ್ಲಿ ಏನಾದರೂ ಸೇರ್ಕೊಂಡಿದ್ರೂ ಕ್ಲೀನಾಗೆ ಬಂದುಬಿಡುತ್ತೆ. ಹೇರ್ಸ್ ಆಗಿರ್ಬೋದು, ಮತ್ತು ಅನ್ನ ಆಗಿರ್ಬೋದು, ಕರಿಬೇವು ಸೊಪ್ಪು, ಮೆಣಸಿನ್ಕಾಯಿ, ಈ ರೀತಿ ಏನು ಎಲ್ಲ ಸೇರ್ಕೊಂಡಿರುತ್ತೆ ಅದೆಲ್ಲ ಕ್ಲೀನಾಗೆ ನಾವು ಆ ಸೀಸರಿಂದ ತೆಗೆದುಬಿಡ್ಬೋದು. ಮತ್ತು ಈಗ ತೆಗೆದಿದ್ದಾಯ್ತಲ್ಲ, ಈಗ ಅದನ್ನು ಕ್ಲೀನ್ ಮಾಡಿಬಿಟ್ಟು ನಾವು ಇದರಲ್ಲಿ ಸ್ವಲ್ಪ ಬಿಸಿ ನೀರನ್ನು ಹಾಕ್ಕೋಬೇಕು. ಸ್ವಲ್ಪ ಬಿಸಿ ನೀರನ್ನು ಹಾಕ್ಕೊಂಡು ಅದ್ರ ಜೊತೆಗೆ ನಾವು ಅಡುಗೆ ಸೋಡಾವನ್ನು ಸೇರಿಸಿ ಹಾಕ್ಕೊಳ್ಳೋಣ. ಈ ರೀತಿ ನಾನು ಸ್ವಲ್ಪ ಬಿಸಿ ನೀರನ್ನು ತಗೊಂಡಿದ್ದೀನಿ. ಮತ್ತು ಇದ್ರ ಜೊತೆಗೆ ಒಂದು 1/2 ಸ್ಪೂನಷ್ಟು ನಾನು ಅಡುಗೆ ಸೋಡಾನ ಹಾಕ್ಕೊತಾ ಇದ್ದೀನಿ. ಇದನ್ನು ನೀವು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನಾವು ನೈಟ್ ಮಲಗುವಂಥ ಟೈಮಲ್ಲಿ ಸಿಂಕೆಲ್ಲ ಕ್ಲೀನ್ ಮಾಡಿಬಿಟ್ಟು ಅಂಥ ಟೈಮಲ್ಲಿ ನಾವು ಈ ನೀರನ್ನು ಹಾಕಬೇಕು. ಈ ರೀತಿ ಹಾಕ್ಕೊಳ್ಳೋದ್ರಿಂದ ನಮಗೆ ಸಿಂಕ್ ಬ್ಲಾಕ್ ಆಗೋದಿಲ್ಲ. ಏನಾದರೂ ಸೇರಿಕೊಂಡ್ರೂ ಕೂಡ ಕ್ಲೀನಾಗೆ ಹೊಟ್ಟೋಗ್ಬಿಡುತ್ತೆ, ಮತ್ತು ಸಿಂಕ್ ಕೂಡ ಕ್ಲೀನಾಗೆ ಇರುತ್ತೆ. ಈ ರೀತಿ ಟ್ರೈ ಮಾಡಿ ನೋಡಿ. ಟಿಪ್ ನಂಬರ್ 2, ನಾವು ಈ ರೀತಿ ಬೇಳೆ ಆಗಿರ್ಬೋದು, ಮತ್ತು ಕಡಲೆ ಬೀಜ ಆಗಿರ್ಬೋದು, ಈ ರೀತಿ ಏನಾದರೂ ತರ್ತಾ ಇರ್ತೀವಿ. ಜಾಸ್ತಿ ಈ ರೀತಿ ತರುವಾಗ ನಾವು ಸ್ವಲ್ಪ ಬಾಕ್ಸ್ಗೆ ಹಾಕ್ಕೊಂಡು ಇನ್ನು ಸ್ವಲ್ಪ ಕವರ್ಗೆ ಹಾಗೆ ಇಟ್ಟಿರ್ತೀವಿ. ಅದು ಗಾಳಿ ಸೇರ್ಕೊಂಡ್ಬಿಟ್ಟು ಹುಳ ಅನ್ನೋದನ್ನು ಬೀಳ್ತಾ ಇರುತ್ತೆ. ಆ ರೀತಿ ಹುಳ ಬೀಳ್ದಿರ ಇರಬೇಕು ಅಂದರೆ ಈ ರೀತಿ ಟ್ರೈ ಮಾಡಿ ನೋಡಿ. ಮನೆಯಲ್ಲಿ ಆಗೋಗಿರೋಂಥ ಸಿರಪ್ ಬಾಟಲ್ಸ್ ಇರುತ್ತಲ್ಲ, ಆ ಸಿರಪ್ ಬಾಟಲ್ಸು ನಾವು ಬೇಗ ಬಿಸಾಕ್ತಾ ಇರ್ತೀವಿ. ಆ ರೀತಿ ಬಿಸಾಕ್ದಿರ ನಮಗೆ ಯಾವ ರೀತಿ ಯೂಸ್ ಆಗುತ್ತೆ ಅಂತ ನೋಡಿ. ವೇಸ್ಟ್ ಆಗಿರೋಂಥ ಸಿರಪ್ ಬಾಟಲನ್ನು ಈ ರೀತಿ ತಗೊಂಡು ಆಫ್ ಕಟ್ ಮಾಡ್ಕೋಬೇಕು. ಈ ರೀತಿ ಆಫ್ ಕಟ್ ಮಾಡಿಕೊಂಡು ಆ ಕವರ್ಗೆ ಈ ರೀತಿ ಆ ಸಿರಪ್ ಬಾಟಲನ್ನು ಈ ರೀತಿ ಸೇರಿಸ್ಬೇಕು. ಈ ರೀತಿ ಸೇರಿಸಾದ ನಂತರ ನಾವು ಆ ಕ್ಯಾಪ್ ಇರುತ್ತಲ್ಲ, ಆ ಕ್ಯಾಪನ್ನು ಈ ರೀತಿ ಹಾಕಬೇಕು. ಈ ರೀತಿ ಹಾಕೊಳ್ಳೋದ್ರಿಂದ ನಮಗೆ ಅದರ ಒಳಗಡೆ ಗಾಳಿ ಅನ್ನೋದು ಸೇರೋದಿಲ್ಲ, ಹುಳ ಕೂಡ ಬೀಳೋದಿಲ್ಲ. ಎಷ್ಟು ದಿನ ಆದರೂ ಕ್ಲೀನಾಗೆ ನಮಗೆ ಇರುತ್ತೆ, ಮತ್ತು ಹುಳ ಬೀಳ್ದಿರ ಇರುತ್ತೆ. ಈ ರೀತಿ ಒಂದು ಸರಿ ಟ್ರೈ ಮಾಡಿ ನೋಡಿ. ಮತ್ತು ನಮ್ಗೆ ಬೇಕು ಅಂದಾಗ ಈ ರೀತಿ ಕ್ಯಾಪನ್ನು ಓಪನ್ ಮಾಡಿಬಿಟ್ಟು ನಾವು ಯೂಸ್ ಮಾಡ್ಕೋಬೋದು. ಮತ್ತು ಈ ರೀತಿ ಕ್ಯಾಪ್ ಆಗಿಬಿಟ್ಟು ಮತ್ತು ನಾವು ಸ್ಟೋರೇಜ್ ಮಾಡ್ಕೋಬೋದು. ಟಿಪ್ ನಂಬರ್ 3 ನೋಡೋಣ. ನಿಮ್ಗೆ ಈ ವಿಡಿಯೋದಲ್ಲಿ ಯಾವ ಟಿಪ್ ಇಷ್ಟ ಆಗಿದೆ ಅಂತ ನನಗೆ ಕಾಮೆಂಟ್ ಮಾಡಿ. ನಿಮ್ಗೆ ಇಷ್ಟ ಆದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಈ ರೀತಿ ಪ್ರೆಷರ್ ಕುಕ್ಕರಲ್ಲಿ ರೈಸ್ ಆಗಿರ್ಬೋದು, ಸಾಂಬಾರು ಆಗಿರ್ಬೋದು ಇಡುವಾಗ ನಮಗೆ ಆ ಕುಕ್ಕರ್ ಕ್ಯಾಪ್ಗೆ ಲೀಕೇಜೆಲ್ಲ ಆಗಿಬಿಟ್ಟು ಸಾಂಬಾರೆಲ್ಲ ಆಚೆ ಬರ್ತಾ ಇರುತ್ತೆ. ರೈಸ್ ಇಟ್ಟರೆ ರೈಸ್ ಎಲ್ಲ ಆಚೆ ಬರ್ತಾ ಇರುತ್ತೆ. ಆ ರೀತಿ ಬರ್ದಿರೇ ಇರಬೇಕಂದ್ರೆ ಈ ರೀತಿ ನಾವು ಅಡುಗೆ ಮನೆಯಲ್ಲಿ ಯೂಸ್ ಮಾಡುವಂಥ ಆಯಿಲ್ ಆಗಿರ್ಬೋದು, ಇಲ್ಲಾಂದರೆ ಕೊಬ್ಬರಿ ಎಣ್ಣೆ ಆಗಿರ್ಬೋದು, ನಾವು ಈ ರೀತಿ ಸ್ಟವ್ ಮೇಲೆ ಇಡೋ ಮುಂಚೆ ಈ ರೀತಿ ಎಣ್ಣೆಯನ್ನು ಈ ರೀತಿ ಹಾಕಿಬಿಟ್ಟು ಮತ್ತು ನಾವು ಸ್ಟವ್ ಅಂಟಿಸಿ ನಾವು ಸಾಂಬಾರನ್ನು ಮಾಡೋದ್ರಿಂದ ನಮಗೆ ಲೀಕೇಜ್ ಅನ್ನೋದು ಆಗೋದಿಲ್ಲ. ಈ ರೀತಿ ಒಂದು ಸರಿ ಟ್ರೈ ಮಾಡಿ ನೋಡಿ. ಟಿಪ್ ನಂಬರ್ 4, ಮನೆಯಲ್ಲಿ ಈ ರೀತಿ ವೇಸ್ಟ್ ಆಗಿರೋಂಥ ಬ್ಯಾಂಗಲ್ಸ್ ಇದೆಯಾ, ಬಿಸಾಕ್ತಾ ಇದ್ದೀರಾ, ಹಾಗಾದರೆ ಈ ಟಿಪ್ಪನ್ನು ನೀವು ಬಳಸ್ಕೊಳ್ಳಿ. ವೇಸ್ಟ್ ಅಂತ ನಮಗೆ ಯಾವುದೇ ಒಂದು ವಸ್ತು ವೇಸ್ಟ್ ಅಂತ ನಾವು ಬಿಸಾಕಬಾರ್ದು. ಬಿಸಾಕೋ ಮುಂಚೆ ಒಂದು ಸರಿ ಯೋಚಿಸಬೇಕು, ಯಾವುದಾದ್ರೂ ನಮಗೆ ಉಪಯೋಗ ಆಗುತ್ತೇನೋ ಅಂತ. ಈ ರೀತಿ ಒಂದು ಸರಿ ಟ್ರೈ ಮಾಡಿ ನೋಡಿ. ವೇಸ್ಟ್ ಆಗಿರೋಂಥ ಬ್ಯಾಂಗಲ್ಸ್ಗೆ ನಾನು ಈ ರೀತಿ ವೇಲನ್ನು ಈ ರೀತಿ ಫೋಲ್ಡ್ ಮಾಡಿಬಿಟ್ಟು ಆ ಬ್ಯಾಂಗಲ್ಗೆ ಈ ರೀತಿ ಹಾಕ್ಕೊತಾ ಇದ್ದೀನಿ. ಈ ರೀತಿ ಹಾಕ್ಕೊಳ್ಳೋದ್ರಿಂದ ನಮಗೆ ಡ್ರೆಸ್ ಒಂದು ಕಡೆ ವೇಲೊಂದು ಕಡೆ ಇಡುವಾಗ ನಮಗೆ ಮ್ಯಾಚಿಂಗ್ ವೇಲು ಬೇಗ ಸಿಗುತ್ತೆ. ಈ ರೀತಿ ಎಲ್ಲ
ವೇಲನ್ನು ನಾವು ಬ್ಯಾಂಗಲ್ಸ್ಗೆ ಈ ರೀತಿ ಸೇರಿಸಿ ಹಾಕಬೇಕು. ನಿಮ್ಗೆ ಈ ಟಿಪ್ಸಲ್ಲಿ ಯಾವ ಟಿಪ್ ಇಷ್ಟ ಆಗಿದೆ ಅಂತ ನನಗೆ ಕಾಮೆಂಟ್ ಮಾಡಿ. ನನ್ನ ಚಾನಲನ್ನು ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲನ್ನು ಸಪೋರ್ಟ್ ಮಾಡಿ. ನಾನು ಈ ರೀತಿ ಬ್ಯಾಂಗಲ್ಸನ್ನು ವೇಲ್ಗೆ ಈ ರೀತಿ ಸೇರಿಸಿ ಹಾಕ್ಕೊಂಡಿದ್ದೀನಿ. ನನಗೆ ನೆಕ್ಸ್ಟ್ ಟೈಮ್ ವೇಲು ಹುಡ್ಕೊಂಡು ಟೈಮ್ ವೇಸ್ಟ್ ಮಾಡ್ಕೊಳ್ಳೋ ಅಷ್ಟು ಅವಶ್ಯಕತೆ ಇರೋದಿಲ್ಲ, ಬೇಗ ಸಿಗುತ್ತೆ. ಟಿಪ್ ನಂಬರ್ 5, ನಾವು ಒಂದು ಸಾರಿ ಈ ರೀತಿ ಬರ್ನರ್ ಮೇಲೆ ನಾವು ಸ್ಟಿಕ್ಕರನ್ನು ಅಂಟಿಸಿ ನೋಡಿ, ನಿಮಗೆ ರಿಸಲ್ಟ್ ಏನು ಅಂತ ಗೊತ್ತಾಗುತ್ತೆ. ಇದು ಏನಕ್ಕೆ ಅನ್ನಿಸ್ತೀನಂದರೆ, ಬರ್ನರ್ಗೆ ಈ ರೀತಿ ಬ್ಯಾಕ್ ಸೈಡು ಹೋಲ್ಸ್ ಇರುತ್ತಲ್ಲ, ಆ ಹೋಲ್ಸ್ಗೆ ನಾವು ಸ್ಟಿಕ್ಕರ್ಸನ್ನು ಹಾಕಬೇಕು. ಈ ರೀತಿ ಅಂಟಿಸೋದ್ರಿಂದ ಆ ಗಮ್ಮು ಟೈಟಾಗಿ ಆ ಹೋಲ್ಸ್ಗೆ ಅಂಟ್ಕೊಳ್ಳುತ್ತೆ. ಮತ್ತು ನಾವು ಸ್ಟವನ್ನು ಅಂಟಿಸುವಾಗ ನಮಗೆ ಕ್ಲೀನಾಗಿ ಆ ಬರ್ನರು ಅಲ್ಲಿ ಬೆಂಕಿ ಅನ್ನೋದು ಬ್ಲೂ ಕಲರಲ್ಲಿ ಬರುತ್ತೆ. ಒಂದೊಂದು ಟೈಮಲ್ಲಿ ನಮಗೆ ಬರ್ನರ್ ಅಂಟಿಸೋ ಹಗ್ಗ ನಮಗೆ ರೆಡ್ ಕಲರಲ್ಲಿ ಬೆಂಕಿ ಅನ್ನೋದು ಬರ್ತಾ ಇರುತ್ತೆ. ಆ ರೀತಿ ಬರ್ದಿರ ಇರುತ್ತೆ. ಆ ಹೋಲ್ಸ್ ಎಲ್ಲ ಸ್ವಲ್ಪ ಬ್ಲಾಕ್ ಆಗಿರುತ್ತಲ್ಲ, ಆ ಬ್ಲಾಕ್ ಆಗಿರುವಂಥ ಹೋಲ್ಸನ್ನು ಇದು ಮತ್ತೆ ಓಪನ್ ಆಗುತ್ತೆ. ಈ ರೀತಿ ಒಂದು ½ ನಾವು ಸ್ಟಿಕ್ಕರನ್ನು ಅಂಟಿಸಾದ್ಮೇಲೆ ಸ್ವಲ್ಪ ಹೊತ್ತು ಸ್ಟವ್ ಮೇಲೆ ಇಟ್ಟು ಮತ್ತು ಆ ಸ್ಟಿಕ್ಕರ್ಸನ್ನು ಕ್ಲೀನಾಗಿ ತೆಗೆದುಬಿಡಬೇಕು. ಈಗ ನೋಡಿ, ನಿಮಗೆ ಲೈವಲ್ಲಿ ರಿಸಲ್ಟ್ ಅನ್ನೋದು ಗೊತ್ತಾಗ್ತಾ ಇರುತ್ತೆ, ಯಾವ ರೀತಿ ಬ್ಲೂ ಕಲರಲ್ಲಿ ಸ್ಟವ್ ಅನ್ನೋದು ಬೆಂಕಿ ಅನ್ನೋದು ಬರ್ತಾಯಿದೆ ಅಂತ. ನಿಮಗೆ ಈ ಟಿಪ್ಸಲ್ಲಿ ಯಾವ ಟಿಪ್ ಇಷ್ಟ ಆಗಿದೆ ಅಂತ ನನಗೆ ಕಾಮೆಂಟ್ ಮಾಡಿ. ಒಂದಾದರೂ ನಿಮ್ಗೆ ಯೂಸ್ಫುಲ್ ಆಗಿದೆ ಅಂದ್ರಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ, ನನ್ನ ಎಲ್ಲ ನೋಟಿಫಿಕೇಷನ್ ಬರುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.